ದರ್ಶನ್ ಅವರನ್ನ ಒಳಗೊಂಡಂತೆ 13 ಜನರ ತಂಡ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ರ ನಟ ಜಗ್ಗೇಶ್. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನನ್ನ ಸುಡುತ್ತದೆ ಎಂದಿದ್ದಾರೆ ಜಗ್ಗೇಶ್. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ, ಎಲ್ಲಾ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು ಎಂದಿದ್ದಾರೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿ ದರ್ಶನ್ಗೆ ಗುಮ್ಮದ್ರ ನಟ ಜಗ್ಗೇಶ್. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಸಾಲುಗಳನ್ನ ಬರೆದು ನಟ ದರ್ಶನ್ಗೆ ಟಾಂಟ್ ಕೊಟ್ರ ಹಿರಿಯ ನಟ ಜಗ್ಗೇಶ್ ಅನ್ನುವಂಥ ರೀತಿಯಲ್ಲಿ ಅದು ಬಿಂಬಿಸ್ತಾ ಇದೆ. ಆ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಅಂತ ಸನಾತನ ಕೃತಿ ಹೇಳುತ್ತೆ ಎಂದಿದ್ದಾರೆ. ದರ್ಶನ್ ಅವರನ್ನ ಒಳಗೊಂಡಂತೆ 13 ಜನರ ತಂಡ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ರ ನಟ ಜಗ್ಗೇಶ್. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನನ್ನ ಸುಡುತ್ತದೆ ಎಂದಿದ್ದಾರೆ ಜಗ್ಗೇಶ್. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ, ಎಲ್ಲಾ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು ಎಂದಿದ್ದಾರೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿ ದರ್ಶನ್ಗೆ ಗುಮ್ಮದ್ರ ನಟ ಜಗ್ಗೇಶ್. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಸಾಲುಗಳನ್ನ ಬರೆದು ನಟ ದರ್ಶನ್ಗೆ ಟಾಂಟ್ ಕೊಟ್ರ ಹಿರಿಯ ನಟ ಜಗ್ಗೇಶ್ ಅನ್ನುವಂಥ ರೀತಿಯಲ್ಲಿ ಅದು ಬಿಂಬಿಸ್ತಾ ಇದೆ. ಆ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಅಂತ ಸನಾತನ ಕೃತಿ ಹೇಳುತ್ತೆ ಎಂದಿದ್ದಾರೆ. ದರ್ಶನ್ ಅವರನ್ನ ಒಳಗೊಂಡಂತೆ 13 ಜನರ ತಂಡ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ರ ನಟ ಜಗ್ಗೇಶ್. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನನ್ನ ಸುಡುತ್ತದೆ ಎಂದಿದ್ದಾರೆ ಜಗ್ಗೇಶ್. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ, ಎಲ್ಲಾ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು ಎಂದಿದ್ದಾರೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿ ದರ್ಶನ್ಗೆ ಗುಮ್ಮದ್ರ ನಟ ಜಗ್ಗೇಶ್. ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಸಾಲುಗಳನ್ನ ಬರೆದು ನಟ ದರ್ಶನ್ಗೆ ಟಾಂಟ್ ಕೊಟ್ರ ಹಿರಿಯ ನಟ ಜಗ್ಗೇಶ್ ಅನ್ನುವಂಥ ರೀತಿಯಲ್ಲಿ ಅದು ಬಿಂಬಿಸ್ತಾ ಇದೆ. ಆ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ರಾಮನಾಗೂ ರಾವಣನಾದ್ರೆ ಅಂತ್ಯ ಅಂತ ಸನಾತನ ಕೃತಿ ಹೇಳುತ್ತೆ ಎಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.